ಎಲ್ಲರಿಗೂ ನಮಸ್ಕಾರ. ಈ ದಿನದ ಶ್ಲೋಕ ಕುಕಿಂಗ್ ಬ್ಲಾಗ್ಸ್ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಕುಕಿಂಗ್ ಸೀರೀಸ್ನ ಮೊದಲನೇ ಬ್ಲಾಗ್. ಇವತ್ತು ನಾನು ನಿಮಗೆ ಪಾಲಕ್ ರೈಸ್ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇವಾಗ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲನೂ ಹಚ್ಚಿ ಇಟ್ಕೊಳ್ಳೋಣ. ಮತ್ತು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಎಲ್ಲ ಮಾಡಿ ನೋಡಿ, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಗ್ರೈಂಡ್ ಮಾಡಿ ಅದನ್ನು ಎತ್ತಿಟ್ಕೊಳ್ಳೋಣ. ಈ ಪಾಲಕ್ ಸೊಪ್ಪಲ್ಲಿ ಪೊಟ್ಯಾಷಿಯಮ್ ಅಂತ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಈ ಥರ ನಾನಾ ಥರದ ಉಪಯೋಗಗಳು ಈ ಪಾಲಕ್ ಸೊಪ್ಪಲ್ಲಿ ಇರುತ್ತೆ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಸಾಸಿವೆ ಚಿಟಪಟ ಅಂತ ಸಿಡಿಲಿ. ಸೊ ಸಾಸಿವೆ ಆದ ತಕ್ಷಣ ಚಕ್ಕೆ, ಲವಂಗ, ಸ್ವಲ್ಪ ಬಿರಿಯಾನಿ ಎಲೆ ಹಾಕಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಈರುಳ್ಳಿನೆಲ್ಲ ಹಾಕ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಅದು ಬಣ್ಣ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ತಾನೆ ಇರಿ. ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ. ಕರಿಬೇವೆಲ್ಲ ನೀಟಾಗಿ ಫ್ರೈ ಮಾಡಿ. ಕರಿಬೇವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನೀಟಾಗಿ ಹೇಳಿದಾರೆ, ಈರುಳ್ಳಿ ಎಷ್ಟು ಫ್ರೈ ಮಾಡ್ಕೋತೀರಾ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪಾಲಕ್ ರೈಸು. ನೆಕ್ಸ್ಟ್ ಅವರೆಕಾಳಿತ್ತು ನೋಡಿ, ಅವರೆಕಾಳು ಸೀಸನಲ್ಲೆಲ್ಲ ಸಿಗಲ್ಲ. ಸೀಸನ್ ಇದ್ದಾಗ ನಾವು ತಿನ್ಕೋಬೇಕು. ಸೊ ಮಕ್ಕಳಿಗೂ ತಿನ್ನಿಸ್ಬೇಕು. ಮಕ್ಕಳು ಅವರೆಕಾಳೆಲ್ಲ ತಿನ್ನಲ್ಲ. ನೋಡಿ, ಈ ಥರ ಸಿಮ್ಮಲ್ಲಿಟ್ಟು ಅವರೆಕಾಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇದು ನೋಡಿ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನೀಟಾಗಿ ನೋಡಿ ಈ ಪಾಲಕ್ ಸೊಪ್ಪು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಸೊ ಇದನ್ನು ಹಾಕಿ ಕುಕ್ಕರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ಸ್ಮೆಲ್ ಹೋಗೋ ತನಕನೂ ನೀಟಾಗಿ ಬ್ಲೆಂಡ್ ಆಗಬೇಕು. ನೋಡಿ, ಇಲ್ಲಿ ಸಣ್ಣ ಉರಿಲಿ ಇಟ್ಕೊಂಡು ಫುಲ್ ಸಿಮ್ ಮಾಡಿಬಿಡಿ ಫ್ರೆಂಡ್ಸ್. ಸಣ್ಣ ಉರಿಲಿ ಇಟ್ಕೊಂಡು ಇದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ತಳ ಹತ್ತಲ್ಲ. ಎಣ್ಣೆ ನೋಡಿ, ನಾವು ಎಷ್ಟು ಹಾಕಿರ್ತೀವಿ ಆ ಎಣ್ಣೆ ಬಿಡೋ ತನಕನೂ ರೋಸ್ಟ್ ಮಾಡ್ತಾನೇ ಇರಬೇಕು. ಇದು ಎಣ್ಣೆ ಬಿಡೋ ತನಕನೂ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕನೂ ಹಿಂಗೆ ಪಾಲಕ್ ಸೊಪ್ಪು ಅದು ಎಲ್ಲನೂ ಹಾಕಿ ನೋಡಿ ಹಿಂಗೆ ಫ್ರೈ ಮಾಡ್ತಾನೇ ಇರಿ. ಸಿಮ್ಮಲ್ಲಿ ಇಟ್ಬಿಡಿ ಫುಲ್ಲು. ಸೊ ಅದೇ ಕುದಿ ಎತ್ತಿ ನೀಟಾಗಿ ಅದು ತಳ ಎಲ್ಲ ಬಿಡುತ್ತೆ. ನೋಡಿ, ಈ ಥರ ಬಬಲ್ಸ್ ಬಂದು ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅಲ್ಲಿ ತನಕನೂ ನೀಟಾಗಿ ನೋಡಿ ಮಾಡ್ತಾಯಿರಿ. ಸೊ ಈಗ ಅರಶಿನದ ಪುಡಿ ಹಾಕಿ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟು ಚಿಲ್ಲಿ ಪೌಡರು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರನ್ನು ಈ ಥರ ನೋಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಗ್ರೇವಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಮಕ್ಕಳಂತೂ ಈ ಟೈಮಲ್ಲಿ ನಿಮಗೆ ನೋಡಿ, ಈ ಚಳಿ ಕ್ಲೈಮೇಟಿಗೆ ಏನೂ ತಿನ್ನಲ್ಲ. ಸೊಪ್ಪು, ಅವರೆಕಾಳು ಈ ಥರ ಯೂಸ್ ಮಾಡಲ್ಲ. ಸೊ ನಾವು ಈ ಥರ ಎಲ್ಲ ರುಬ್ಬಿ ಮಸಾಲೆಗಳಲ್ಲಿ ಕೊಟ್ಟರೆ ಒಳ್ಳೆಯದು. ನಂತರ ನೋಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಟೊಮೊಟೊ ಯೂಸ್ ಮಾಡಿಲ್ಲ. ಸೊ ನಿಂಬೆ ಹುಳಿ ಹಾಕೋಣ. ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಿಂಡ್ತಾಯಿದ್ದೀನಿ ನೋಡಿ. ಟೇಸ್ಟು ಈ ಹೋಟೆಲ್ಗಳಲ್ಲಿ ಬರುತ್ತಲ್ಲ ಅದೇ ಥರ ಬರುತ್ತೆ. ಟ್ರೈ ಮಾಡಿ ನೋಡಿ. ಟೊಮೊಟೊ ಜಾಸ್ತಿ ಯೂಸ್ ಮಾಡಬೇಡಿ, ಮಕ್ಕಳು ಇಷ್ಟಪಡಲ್ಲ ಟೊಮೊಟೊನ. ಸೊ ಈ ಥರ ನಿಂಬೆಹಣ್ಣು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆದಮೇಲೆ ನೋಡಿ, ನಾವು ಮನೇಲೇ ಮಾಡಿಸಿರೋದು ಹೋಮ್ ಮೇಡು. ಸೊ ಇದು ಬಿಸಿಬೇಳೆಬಾತು, ಪಲಾವು ಎಲ್ಲದಕ್ಕೂ ಹಾಕ್ತೀವಿ. ಇದೇ ಪೌಡರ್ ನಾನು ಯೂಸು ಭಟ್ರ ಕೈಲೇ ಮಾಡಿಸ್ಕೊಂಡಿರೋದು ನಾವು. ಸೊ ನೋಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 2 ಸ್ಪೂನ್ ಹಾಕಿದ್ದೀನಿ. ನಮ್ಮ ಮನೇಲಿ ಟೊಮೊಟೊ ಬಾತು ಎಲ್ಲದಕ್ಕೂ ಪೌಡರ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೂ ಸಹ ಇದೇ ಪೌಡರ್ ಹಾಕ್ತಾಯಿದ್ದೀನಿ. ಸೊ ನಾವು ಭಟ್ರ ಕೈಲಿ ಮಾಡಿಸ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಪಾಲಕ್ ರೈಸ್ ಅಂತೂ ಡಿಫ್ರೆಂಟಾಗಿ ಆಗುತ್ತೆ ನಮ್ಮ ಮನೇಲಿ. ನೀವು ಅಂಗಡಿದೆಲ್ಲ ಯೂಸ್ ಮಾಡ್ಬೋದು, MTR ಬರುತ್ತೆ. ಸೊ ನೀವು ಯಾವ ಪೌಡರನ್ನು ನಿಮಗೆ ಯಾವ ಪೌಡರ್ ಇಷ್ಟ ಅದನ್ನು ವಾಂಗಿಬಾತು, ಬಿಸಿಬೇಳೆಬಾತು ಯಾವ ಪೌಡರ್ ಬೇಕೋ ಹಾಕ್ಕೊಳ್ಳಿ. ನೋಡಿ, ಈಗ 1 to ಡಬಲ್ ನೀರು. ಸೊ ನಿಮ್ಮ ಮನೇಲಿ ಎಷ್ಟು ರೈಸ್ ಹಾಕ್ತೀರಾ ನೀವು ಅಷ್ಟಕ್ಕೆ ಹಾಕ್ಕೊಳ್ಳಿ. ಸೊ ನಾನು ನಮ್ಮ ಮನೆಗೆ ಎಷ್ಟು ಬೇಕು, ನಾವು ಎಷ್ಟು ಜನ ಮೆಂಬರ್ಸ್ ಇದ್ದೀವಿ ಅಷ್ಟಕ್ಕೆ ತಕ್ಕನಾಗಿ ನಾನು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ.
ಸೊ ನೀವು ಎಷ್ಟು ಜನಕ್ಕೆ ಬೇಕು, ಎಷ್ಟಕ್ಕೆ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ನಿಮ್ಮ ಮನೇಲಿ ನಿಮ್ಮ ಅನುಸಾರಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ ಇವಾಗ. ನೆಕ್ಸ್ಟ್ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿ ನೋಡಿ ಚೆನ್ನಾಗಿ ಕುದಿ ಹತ್ತಿದ್ಮೇಲೆ ಇವಾಗ ರೈಸ್ ಹಾಕ್ತಾಯಿದ್ದೀನಿ. ರೈಸ್ ಹಾಕಿ ನೋಡಿ ಇದೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ನೋಡಿ ರೈಸ್ ಹಾಕಿ ಆದಮೇಲೆ ಕುಕ್ಕರ್ ವಿಜಿಲ್ ಹಾಕಿ ನೋಡಿ ರೆಡಿಯಾಗಿದೆ ಪಾಲಕ್ ರೈಸ್. ಸೊ ಈಗ ಬಜ್ಜಿ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಚಳಿಗೆ. ನೋಡಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಕಡಲೆ ಹಿಟ್ಟು, ಸೊ ಅಚ್ಕಾರದ ಪುಡಿ, ಜೀರಾ ಪುಡಿ, ಗರಂ ಮಸಾಲ ಪುಡಿ, ನೋಡಿ ವಾದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲ ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಬ್ಲೆಂಡ್ ಮಾಡಿ ನೀಟಾಗಿ ಬಜ್ಜಿ ಹಿಟ್ಟು ರೆಡಿ ಆಗ್ತಾ ಇದೆ. ಸೊ ಈಗ ರೆಡಿ ಆಯಿತು ನೋಡಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೀವು ಬಜ್ಜಿ ಬೋಂಡ ಏನಾದರೂ ಮಾಡಿ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿ. ನೋಡಿ ಈಗ ಬಾಳೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಎಲ್ಲ ಬಾಳೆಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಜ್ಜಿಗೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಬಿಡ್ತಾ ಇದ್ದೀನಿ. ಸೊ ನೋಡಿ ಬಜ್ಜಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ. ಚಳಿಗೆ ಪಾಲಕ್ ರೈಸ್ ಜೊತೆಗೆ ಬಜ್ಜಿ ಸೂಪರ್ ಕಾಂಬಿನೇಷನ್ ಅಲ್ವಾ. ಸೊ ನೋಡಿ ನಮ್ಮ ಮನೇಲಿ ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀವಿ. ಈ ಬಾಣಲಿಲೇ ನಾನು ಬಜ್ಜಿ ಬಿಡೋದು. ಇವಾಗ ಎಲ್ಲರ ಮನೇಲೂ ನಾನ್ ಸ್ಟಿಕ್ ಅದು ಇದು ಅಂತೆಲ್ಲ ಯೂಸ್ ಮಾಡ್ತೀರಾ. ಸೊ ಹೆಲ್ತಿಯಾಗಿ ಹೋದರೆ ಕಬ್ಬಿಣದ ಬಾಣಲಿ ತುಂಬ ಬೆಸ್ಟು. ನೋಡಿ ನಿಮ್ಮ ಮನೇಲೂ ಇದ್ದರೆ ಯಾರ್ಯಾರ ಮನೇಲಿ ಕಬ್ಬಿಣದ ಬಾಣಲಿ ಇದೆ ನನಗೆ ಕಮೆಂಟ್ ಮಾಡಿ. ನೋಡಿ ಪಾಲಕ್ ರೈಸು ಬಜ್ಜಿ ಎರಡೂ ರೆಡಿಯಾಗಿದೆ. ಚಳಿಗೆ ಬಿಸಿಯಾಗಿ ಪಾಲಕ್ ರೈಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು.